ಈಗ ನಮ್ ಕ್ಲಾಸ್ ಸ್ಟಾರ್ಟ್ ಮಾಡೋಣವಾ? ಹಾ ಮೇಡಮ್. ಇವತ್ತಿನ ಕ್ಲಾಸ್ ನಲ್ಲಿ ಲಾಸ್ಟ್ ಕ್ಲಾಸ್ಗಳಲ್ಲಿ ಶನ್ ಅನ್ನುವ ಒಂದು ಪದವನ್ನು ಅಂದ್ರೆ ಇಂಗ್ಲಿಷ್ ಪದವನ್ನು ಎಷ್ಟು ರೀತಿಯಲ್ಲಿ ನಮಗೆ ಬರುತ್ತೆ ಅಂತ ನೋಡಿದಿವಲ್ಲ. ಎಕ್ಸಾಂಪಲ್ಸ್ ಅಂದ್ರೆ SSION, ಫಸ್ಟ್ TION, SION, SSION. ಈ ಎಂಡಿಂಗ್ ವರ್ಡ್ಸ್ ಶನ್ ಅಂತ ನಾವು ನೋಡಿದೀವಲ್ಲ ಲಾಸ್ಟ್ ಕ್ಲಾಸ್ ನಲ್ಲಿ. ಈಗ ನೆಕ್ಸ್ಟ್ ವರ್ಡ್ MENT. ಒಂದ್ಸಲ ಹೇಳಿ. MENT, ಮೆಂಟ್. ಇದು ಕಾಮನ್ ಆಗಿದೆ, ನಮ್ಗೇನ್ ಡಿಫ್ರೆಂಟ್ ಆಗಿರೋಲ್ಲ. SSION ಶನ್ ಅಂತ ಹೇಳಿದ್ವಲ್ಲ, ಡಿಫ್ರೆಂಟ್ ವರ್ಡ್ ಅಲ್ವಾ ಇದು. ಆತರ ಏನಿಲ್ಲ, ನಮ್ಗೆ ಈಸಿಯಾಗಿ ಓದೋದಿಕ್ಕೆ ಬರುತ್ತೆ. ಈ ಮೆಂಟ್ ಅನ್ನುವ ಒಂದು ವರ್ಡ್ ಕೂಡಿ ಬರುವ ಒಂದು ಇಂಗ್ಲಿಷ್ ಪದವನ್ನು ನಾವು ಈಗ ಎಕ್ಸಾಂಪಲ್ ಗಳು ನೋಡ್ತಾ ಇದ್ದೀವಿ. ಓಕೆನಾ? ಈಗ ಇದೇನಿದು ಮೆಂಟ್. ಮೆಂಟ್ ಒಂದೊಂದು ವರ್ಡ್ ನೋಡ್ತಾ ಎಕ್ಸಾಂಪಲ್ಸ್. ಈ ಮೆಂಟ್ ಅನ್ನುವ ಪದವನ್ನು ಕೂಡಿ ಬರುವ ಇಂಗ್ಲಿಷ್ ಪದವನ್ನು ನೋಡ್ತಾ ಇದ್ದೀವಿ. APPOINT, ಕಾಮನ್. ಓಕೆನಾ? ಇದನ್ನ ಓದಿ ಒಂದ್ಸಲ. ಅಪಾಯಿಂಟ್ಮೆಂಟ್. ಚೆನ್ನಾಗಿ ಓದಿ. ಅಪ್ಪ ಹೇಳಿ. ಅಪಾಯಿಂಟ್ಮೆಂಟ್. ವೆರಿ ಗುಡ್. ಈಗ ಬಂತಲ್ಲ. ಈಗ ಮತ್ತೆ ಎರಡು PP ಇದಾವಲ್ಲ ನಮಗೆ ಲಾಸ್ಟ್ ಕ್ಲಾಸ್ ನಲ್ಲಿ ನಾವು ಇನ್ನ ನೋಡ್ತಾ ಬರ್ತಾ ಇದೀವಲ್ಲ. ನಮ್ಮ ಸೂತ್ರ ಪದ್ಧತಿಯನ್ನು ನೋಡ್ತಾ ಇದೀವಲ್ಲ. ಇಲ್ಲಿ ಮೆಂಟ್ ಕಾಮನ್ ಆಗಿರುತ್ತೆ. ಇಲ್ಲಿ ಅಪಾಯಿಂಟ್ ಅಲ್ವಾ? ಇಲ್ಲಿ ನಾವು ಇಲ್ಲಿ ಈ ತರ ಬಿಡಿಸ್ಕೋಬೇಕು. ಫಸ್ಟ್ ಪಾಯಿಂಟ್, ಪಾಯಿಂಟ್, ಮೆಂಟ್. ಅರ್ಥ ಆಯ್ತಲ್ಲ? ಇಷ್ಟು ದೊಡ್ಡ ಪದವನ್ನು ನಾವು ಈಸಿಯಾಗಿ ಓದಿದ್ವಲ್ಲ. ಅಪಾಯ್ ಈ ತರ ಕೂಡ ಬಿಡಿಸ್ಕೋಬಹುದು. APPOINT, APPOINT, MENT. ಅರ್ಥ ಆಯ್ತಲ್ಲ? ಅಪ್ ಪಾಯಿಂಟ್, POINT, ಪಾಯಿಂಟ್, ಇಂಟ್. ಈ ತರ ಒಂದೊಂದು ಅಕ್ಷರ ನಾವು ಬಿಡಿಬಿಡಿಗಾಗಿ ನೋಡ್ತಾ ಹೋಗ್ಬೇಕು. ಅಷ್ಟೇ, ಏನಿಲ್ಲ. ಇಲ್ಲಿ ನಾವು ಬಿಡಿಸ್ಕೊಳ್ಳೋ ಪದ್ಧತಿಯಲ್ಲಿ ಇರುತ್ತೆ. ಇಲ್ಲ ಒಂದೊಂದು ಅಕ್ಷರ ಇಂಟ್, ಮೆಂಟ್ ಈ ತರ ನೋಡ್ತೀವಿ ಅಂತ ಹೇಳಿದ್ರೆ ನೋಡ್ಬಹುದು. ಓಕೆನಾ? ಅರ್ಥ ಆಯ್ತಲ್ಲ? ನೆಕ್ಸ್ಟ್ ENJOY, MENT. ಈಗ ಮೆಂಟ್ ಅನ್ನುವ ಪದ ನೋಡ್ತಾ ಇದ್ದೀವಿ, ಅದಕ್ಕಾಗಿ ಇದು ಸೇಮ್ ಇರುತ್ತೆ, ನಮ್ಗೆ ಡಿಫ್ರೆಂಟ್ ಏನಿರಲ್ಲ. ಓಕೆನಾ? ಈಗ ಹೇಳಿ ಒಂದ್ಸಲ. ಎಂಜಾಯ್ಮೆಂಟ್. NJOY, ಜಾಯ್, ಮೆಂಟ್. ಈಸಿ ಆಯ್ತಲ್ಲ? ಜಾಯ್, ಮೆಂಟ್, ಎಂಜಾಯ್ಮೆಂಟ್. ನೆಕ್ಸ್ಟ್ ENLARGEMENT. ಹೇಳಿ. ಎನ್ ಕಾಮನ್, ಲಾ, ಎನ್ಲಾರ್ಜ್ಮೆಂಟ್. ಅರ್ಥ ಆಯ್ತಲ್ಲ? ಎನ್ ಲಾ ಅಂತಾನು ಹೇಳ್ಬೋದು, ಅರ್ಜ್ ಅಂತಾನು ಹೇಳ್ಬೋದು. ಈ ತರ ನಮಗೆ ಎಷ್ಟುವರೆಗೆ ಕಟ್ ಮಾಡಿದ್ರೆ ಈಸಿಯಾಗಿ ನಮಗೆ ಉಚ್ಚರಿಸೋದಕ್ಕೆ ಬರುತ್ತೆ ಅಂದ್ರೆ ಅಲ್ಲಿಗೆ ಕಟ್ ಮಾಡ್ಕೋಬಹುದು. ಎನ್ ಲಾ ಅರ್ಜ್ ಮೆಂಟ್, ಎನ್ಲಾರ್ಜ್ಮೆಂಟ್. ಇಲ್ಲಿ ಇನ್ನೊಂದು ಡೌಟ್ ಬಂದಿದೆಯಲ್ಲ, ಇಲ್ಲಿ ಈ ಎಕ್ಸ್ಟ್ರಾ ಬಂದಿದೆಯಲ್ಲ, ಇದನ್ನ ನಾವು ನುಡಿತಾ ಇದೀವ, ಇಲ್ಲಿ ಹೇಳ್ತಾ ಇದೀವ.
ಇಲ್ಲ ಮರ್ಜ್ ಅಂದ್ರೆ ಇಲ್ಲಿ ಇಲ್ಲಿಗೆ ನಮಗೆ ನಾವು ಕಲ್ತಿದ್ದ ಪದ್ಧತಿಯಲ್ಲಿ ಇಲ್ಲಿಗೆ ಸ್ಟಾಪ್ ಆಗ್ಬೇಕಲ್ವಾ? ಹ್ಮ್ ಹಾ ಈ ಅನ್ನುವ ಅಕ್ಷರ ಎಕ್ಸ್ಟ್ರಾ ಬಂದಿದೆಯಲ್ಲ ಇಲ್ಲಿ. ಎಸ್ ಮ್ಯಾಮ್ ಇದನ್ನ ನಾವು ಈ ಡೌಟ್ ತೀರ್ಬೇಕು ಅಂದ್ರೆ ನಾವು ಈ ತರ ಮೆಂಟ್ ಶನ್ ಈ ವರ್ಡ್ಸ್ ನಾವು ಎಂಡಿಂಗ್ ವರ್ಡ್ಸ್ ನೋಡ್ತಾ ಇದೀವಲ್ಲ, ಆ ಪದ್ಧತಿಯಲ್ಲಿ ಎಂಡಿಂಗ್ ನಲ್ಲಿ ನಮಗೆ ಜೆ ಅನ್ನುವ ಅಕ್ಷರಕ್ಕೆ ಪೂರ್ತಿ ವಿವರಣೆ ಬರುತ್ತೆ. ಓಕೆನಾ? ಯಾಕೆ ಹಿಂಗ್ ಬರಬೇಕು, ಹಿಂಗ್ ಈ ಎರಡು ಅಕ್ಷರ ಸೇರಿಸಿದ್ರೆ ನಾವು ಒಂದೇ ತರ ಉಚ್ಚಾರಣೆ ಮಾಡ್ತಾ ಇದೀವಲ್ಲ. ಇಲ್ಲಿ ನೋಡಿ, ಒಂದೇ ತರ ಉಚ್ಚಾರಣೆ ಬರ್ತಾ ಇದೆ ಈ ಎರಡು ಅಕ್ಷರಗೆ ಸೇರಿಸಿ. ಎನ್ ಕಾಮನ್ ಆಗಿ ಎನ್ ಅಂತ ಇದೀವಿ, ಇಲ್ಲಿ ಎರಡು ಉಚ್ಚಾರಣೆ ಇದೆ, ಅದಕ್ಕಾಗಿ ಎರಡು ಅಕ್ಷರ ಬರ್ದೆ. ಲ ಪ್ಲಸ್ ಆ ಎರಡು ಉಚ್ಚಾರಣೆ. ಅರ್ಧ ಅಕ್ಷರ. ಎನ್ ಲಾರ್ಜ್ ಮೆಂಟ್, ಇಲ್ಲಿ ಎರಡು ಅಕ್ಷರಕ್ಕೆ ಸೇರಿ ಒಂದೇ ಉಚ್ಚಾರಣೆ ಬರ್ತಾ ಇದೆ. ಇಲ್ಲಿ ಸದ್ಯಕ್ಕೆ ಈ ತರ ಇದು ಮಾಡ್ಬೇಕು. ನಾವು ಈ ಮೆಂಟ್ ಈ ಅಕ್ಷರಗಳನ್ನ ಕಲಿತಾ ಹೋಗ್ತಾ ಇದೀವಲ್ಲ, ಎಂಡಿಂಗ್ ನಲ್ಲಿ ಈ ಪದ್ಧತಿಯನ್ನು ಪೂರ್ತಿಯಾಗಿ ವಿವರಣೆ ಬರುತ್ತೆ. ಯಾಕಂದ್ರೆ ಇಲ್ಲಿ ನಾವು ಹೀಗೆ ಡೌಟ್ ಇಟ್ಕೊಂಡು ಹಿಂಗೆ ಇರಬಾರ್ದು, ಎಲ್ಲಿ ಬರುತ್ತಲ್ಲ ನೋಡೋಣ. ಓಕೆನಾ? ನೆಕ್ಸ್ಟ್ COMMIT ಕಮಿಟ್ಮೆಂಟ್. ಈಸಿ ಆಯ್ತು ಬಂತಲ್ಲ. ಇಲ್ಲಿ ಎಂ ಇದೆಯಲ್ಲ ಅಂತ ಕನ್ಫ್ಯೂಸ್ ಆಗ್ಬಾರ್ದು. ಕಮಿಟ್ಮೆಂಟ್. ನೆಕ್ಸ್ಟ್ TREATMENT ಹೇಳಿ. ಮೆಂಟ್. ಹೇಳಿ. ಟ್ರೀಟ್ಮೆಂಟ್. ಟ್ರೀಟ್ಮೆಂಟ್. ಟ್ರೀಟ್ ಕಲಿಸಿ ಓದ್ಬೇಕು. ಆವಾಗ ಇದು ಎ ಕೂಡ ನಮಗೆ ಸೇರಿಸಿ ಉಚ್ಚಾರಣೆ ಬರುತ್ತೆ. ಟ್ರೀಟ್ಮೆಂಟ್. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಫಾಸ್ಟ್ ಆಗಿ ಓದೋದಕ್ಕೆ ನಿಮಗೆ ಕೂಡ ಈಸಿ ಆಗ್ತಾ ಇದೆಯಲ್ಲ. DOCUMENT ಹೇಳಿ. ಡಾಕ್ಯುಮೆಂಟ್. ಅರ್ಥ ಆಯ್ತಲ್ಲ? ಇದು ಕ ಅನ್ನುವ ಉಚ್ಚಾರಣೆ, ಯು ಅನ್ನುವ ಉಚ್ಚಾರಣೆ ಸೇರಿಸಿದ್ರೆ ಕ್ಯೂ ಆಗುತ್ತೆ ನಮಗೆ. ಕ ಯು ಕು ಅಂತ ಹೇಳಿ ಹೇಳ್ಬಾರ್ದು, ಅವಸರ ಇಲ್ಲ. ಓಕೆನಾ? ಕ್ಯೂ ಆತರ ನಮಗೆ ಉಚ್ಚಾರಣೆ ಪದ್ಧತಿಯಲ್ಲಿ ನಾವು ಸರಳವಾಗಿ ಮಾತಾಡೋದಕ್ಕೆ ನಮಗೆ ಈ ತರ ನಾವು ಒಂದೆರಡು ಸರಿ ಡಾಕ್ಯುಮೆಂಟ್ ಒಂಥರ ಉತ್ತರಿಸಿ ನೋಡಿ ಅಲ್ವಾ. ಒಂದ್ಸರಿ ಎರಡ್ ಸರಿ ಉಚ್ಚರಿಸಿದ್ರೆ ಈ ತರ ಡಿಫ್ರೆಂಟ್ ಸ್ಪೆಲ್ಲಿಂಗ್ಸ್ ಅನ್ನೋದು ಆಟೋಮೆಟಿಕ್ ಆಗಿ ನಮಗೆ ಸರಿ ಹೋಗುತ್ತೆ. ನಮ್ಮ ಬಾಯಿಂದನೇ ನಾವೇ ಉಚ್ಚಾರಣೆ ಚೆನ್ನಾಗಿ ಬರುತ್ತೆ, ಡಿಫ್ರೆಂಟ್ ಏನಿರಲ್ಲ. ಡಾಕ್ಯುಮೆಂಟ್ ಅಂತ ಹೇಳಿ ಹೇಳ್ಬಹುದು. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಇನ್ನೊಂದು JUDGMENT ಹೇಳಿ. ಹೇಳಿ ಮೇಡಮ್ ನೀವೇನು. ಇದೇನಿದು ಬಿಡಿಸ್ಕೋಬೇಕು. ಜಡ್ಜ್ಮೆಂಟ್ ಇದೆಯಲ್ಲ, ಜೂ ಅಂತ ಹೇಳಿ ಇಲ್ಲಿ ಇದು ನಮ್ಗೆ ಆ ಅನ್ನುವ ಸೌಂಡ್ ಕೂಡ ಬರುತ್ತೆ ಅಂತ ಲಾಸ್ಟ್ ಕ್ಲಾಸ್ ನಲ್ಲಿ ನೋಡಿದೀವಲ್ಲ. ಯು ಅನ್ನೋ ಅಕ್ಷರಕ್ಕೆ ನಮಗೆ ಯು ಒಂದೇ ಅಲ್ಲ, ಆ ಅನ್ನುವ ಸೌಂಡ್ ಕೂಡ ಬರುತ್ತೆ. ಜಡ್ಜ್ಮೆಂಟ್. ಅರ್ಥ ಆಯ್ತಲ್ಲ? ಜಡ್ಜ್ಮೆಂಟ್ ಅಂತ ಹೇಳಿ ಉಚ್ಚರಿಸ್ತಾ ಇದೀವಿ ಇಲ್ಲಿ ಆ ಅನ್ನುವ ಉಚ್ಚಾರಣೆ. ಮತ್ತೆ ಹೆಂಗ್ ಕಂಡುಹಿಡಿಬೇಕು ಅಂದ್ರೆ ಜಡ್ಜ್ಮೆಂಟ್ ಒಂದ್ಸರಿ ಓದಿ ಅಷ್ಟೇ ಅಲ್ಲ. ತಪ್ಪೇನಿಲ್ಲಲ್ಲ ಇಲ್ಲಿ. ಯಾರು ನಮ್ಗೇನು ಏನ್ ಅನ್ನಲ್ಲ. ಫಸ್ಟ್ ನಿಮಗ್ ಬರೋ ಪದ್ಧತಿ ನಾವು ರೈಟಿಂಗ್ ರೀಡಿಂಗ್ ಹೆಂಗೋ ಕಲ್ತಿದೀವಲ್ಲ, ಅಲ್ಲಿ ರೈಟಿಂಗ್ ಪದ್ಧತಿಯಲ್ಲಿ ಯು ಯಾವುದೇ ಅಕ್ಷರಕ್ಕೆ ಕೊಂಬು ಉ ಅನ್ನುವ ಉಚ್ಚಾರಣೆ ಬರುವಾಗ ನಮ್ಗೆ ಯು ಸೇರಿಸ್ಬೇಕು ಅಂತ ಹೇಳಿ ಕಲ್ತಿದೀವಲ್ಲ, ಅದನ್ನ ಒಂದ್ಸರಿ ಜು ಅಂತ ಉಚ್ಚರಿಸಿ ನೋಡಿ. ಕಲ್ಸಿ ಇವೆಲ್ಲ ಅಕ್ಷರಕ್ಕೆ ಕಲ್ಸಿ ಜೋಡಿಸಿ. ಜೋ ಅಡ್ ಅಂತ ಹೇಳಿ ನಮಗೆ ಆಲ್ರೆಡಿ ಗೊತ್ತು, ಇದು ಕೂಡ ಗೊತ್ತು. ಜ ಅನ್ನುವ ಸೌಂಡ್ ಬರುತ್ತೆ. ಜಡ್ಜ್ ಮೆಂಟ್
ಈಗ ಕಲಿತಾ ಇರೋದೇ ನಾವಿದು. ಸೊ ಮೆಂಟ್ ಅಂತ ಹೇಳಿ ಉಚ್ಚಾರಣೆ ನಮ್ಗೇನ್ ಪ್ರಾಬ್ಲಮ್ ಇಲ್ಲ. ಜಡ್ಜ್ಮೆಂಟ್ ಅಂತ ಹೇಳಿ ನಮಗೆ ಯಾವಾಗ ತಪ್ಪು ಅಂತ ಅನ್ಸ್ತಾ ಇಲ್ಲ. ಹಾ ಮೇಡಮ್. ಹಾ ಅದೇ ತರ ಜಡ್ಜ್ಮೆಂಟ್ ಆ ಒಂದು ನಮ್ಗೆ ಹೊರಗಡೆ ಕೇಳಿರ್ತೀವಲ್ಲ ಸೌಂಡ್ಸ್ ವರ್ಡ್ಸ್, ನಾವು ಸಿನಿಮಾಗಳು ನೋಡ್ತಾ ಇರ್ತೀವಿ, ಅವು ಇವು ನೋಡ್ತಾ ಇರ್ತೀವಿ, ಅಲ್ಲಿ ಕೇಳದೇ ಇರ್ತೀವ, ನಮಗೆ ಕರೆಕ್ಟಾ ಇಲ್ಲ ಅಂತೇಳಿ ಕಂಪಲ್ಸರಿ ಕನ್ಫರ್ಮೇಶನ್ ಬರುತ್ತೆ. ಕಂಪಲ್ಸರಿ ಇದನ್ನೇ ನಾವು ಇಲ್ಲೇ ಒಂದೇ ನೋಡೋಲ್ಲ, ಇದು ಪದ ಇದೇ ತರ ಇರುತ್ತಾ ಅಂತಂದೇಳಿ ನಾವು ಕನ್ಫರ್ಮ್ ಆಗಿ ಡಿಸೈಡ್ ಮಾಡ್ಕೋಬಾರ್ದು. ಫಸ್ಟ್ ಅದು ನೋಡಿ ಅದ್ರ ಸ್ಪೆಲ್ಲಿಂಗ್ ಬರೋಲ್ಲ, ಫಸ್ಟ್ ಜೂ ಅಂತೇಳಿ ಒಂದ್ಸರಿ ಉಚ್ಚರಿಸಿ ನೋಡಿ, ರಾಂಗ್ ಅನಿಸ್ತು ಇನ್ನೊಂದ್ಸರಿ ಉಚ್ಚರಿಸಿ ನೋಡಿ, ಒಂದೆರಡು ಸರಿ 3 ಸರಿ ಕನ್ಫರ್ಮೇಶನ್, ಈ ಸ್ಪೆಲ್ಲಿಂಗಿಗೆ ಇದು ಉಚ್ಚಾರಣೆ ಅಂತೇಳಿ ಫಿಕ್ಸ್ ಆಗುತ್ತೆ. ಅಷ್ಟೇ, ಏನಿಲ್ಲ. ನೆಕ್ಸ್ಟ್ ಎ ಜಿ ಆರ್ ಇ ಎಂ ಇ ಎನ್ ಟಿ. ಹೇಳಿ ಅಗ್ರಿಮೆಂಟ್. ಹೇಳಿ. ಅಗ್ರಿಮೆಂಟ್. ಸೌಂಡ್ ಚಿಕ್ಕದಾಗಿ ಬರ್ತಾ ಇದೆ. ನಿಮ್ ಕಡೆನಾ ನಮ್ ಕಡೆನಾ ಪ್ರಾಬ್ಲಮ್? ಗ್ರೀ, ಜಿ ಆರ್ ಇ ಇದು ಸೇಮ್ ಇದೆ ನೋಡಿ. ನಾವು ರೈಟಿಂಗ್ ಪದ್ಧತಿಯಲ್ಲಿ, ಹೆಸರಿನ ಪದ್ಧತಿಯಲ್ಲಿ ಕಲ್ತಿದೀವಲ್ಲ, ಸೇಮ್ ಇದೆ. ಗ್ರೀ ಅಂದೇ ಸೇರಿಸಿದ್ರೆ ಸಾಕು. ಗ್ರೀ ಸೇಮ್ ಇದೆಲ್ಲ ರೈಟಿಂಗ್ ಪದ್ಧತಿಯಲ್ಲೇ ನಾವು ಓದ್ಬಿಡ್ತೀವಿ. ಅಗ್ರಿ ಮೆಂಟ್ ಇದು ಕೂಡ ನಮಗೆ ಸಪೋರ್ಟ್ ಆಗಿದೆ. ಅರ್ಥ ಆಯ್ತಲ್ಲ? ಇದೆಲ್ಲ ಕಾಮನ್ ಆಗಿದೆಯಾ ಇಲ್ವಾ? ಅಗ್ರಿಮೆಂಟ್. ನೆಕ್ಸ್ಟ್ ಜಿ ಓ ವಿ ಇ ಆರ್ ಎನ್ ಎಂ ಇ ಎನ್ ಟಿ. ಅರ್ಥ ಆಯ್ತಲ್ಲ? ಇದನ್ನ ಒಂದ್ಸಲಿ ನೋಡಿ. ಬಿಡಿಸಿದೀನಿ ನೋಡಿ. ಗೋ ವೆ ಎರ್ ಮೆಂಟ್. ಹೇಳಿ. ಗವರ್ನಮೆಂಟ್. ಅರ್ಥ ಆಯ್ತಲ್ಲ? ಗವರ್ನಮೆಂಟ್. ನೆಕ್ಸ್ಟ್ ಆರ್ ಇ ಪಿ ಎಲ್ ಎ ಸಿ ಇ ಎಂ ಇ ಎನ್ ಟಿ. ಹೇಳಿ. ಇದನ್ನ ಹೇಳೋದಕ್ಕೆ ಟ್ರೈ ಮಾಡಿ. ಪ್ಲೇಸ್ ಕಲ್ತ್ ಬಿಡ್ತಲ್ಲ. ರಿಪ್ಲೇಸ್ಮೆಂಟ್. ರಿಪ್ಲೇಸ್ಮೆಂಟ್. ಅರ್ಥ ಆಯ್ತಲ್ಲ? ರಿಪ್ಲೇಸ್ಮೆಂಟ್. ನೆಕ್ಸ್ಟ್ ಇ ಎಕ್ಸ್ ಟಿ ಇ ಆರ್ ಐ ಎಂ ಇ ಎನ್ ಟಿ. ಇದನ್ನ ಹೇಳಿ. ಎಕ್ಸ್ ಪೇ ರಿ ಮೆಂಟ್. ಎಕ್ಸ್ಪೆರಿಮೆಂಟ್. ಅರ್ಥ ಆಯ್ತಲ್ಲ? ಎಕ್ಸ್ಪೆರಿಮೆಂಟ್. ಇ ಎಕ್ಸ್ ಟಿ ಇ ಆರ್ ಐ ಎಂ ಇ ಎನ್ ಟಿ. ಎಕ್ಸ್ಪೆರಿಮೆಂಟ್. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಎಚ್ ಎ ಆರ್ ಎ ಎಸ್ ಎಸ್ ಎಂ ಇ ಎನ್ ಟಿ. ಹೇಳಿ. ಇದನ್ನ ಈಸಿ ಆಗಿದೆ ನೋಡಿ. ಹೇಳಿ. ಮೆಂಟ್. ಹ್ಯಾರಾಸ್ಮೆಂಟ್. ಎ ಅನ್ನುವ ಸೌಂಡ್ ಬರ್ತಾ ಇದೆಯಲ್ಲ ಇಲ್ಲಿ. ಮೆಂಟ್. ಇಲ್ಲಿ ಎಸ್ ಎಸ್ ಬಂದಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಹೇಳ್ತೀವಲ್ವಾ. ಹ್ಯಾರಾಸ್ಮೆಂಟ್. ಹ್ಯಾರಾಸ್ಮೆಂಟ್. ಅರ್ಥ ಆಯ್ತಲ್ಲ? ಡಿ ಇ ವಿ ಇ ಎಲ್ ಒ ಪಿ ಎಂ ಇ ಎನ್ ಟಿ. ಹೇಳಿ. ಡೆವಲಪ್ಮೆಂಟ್. 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 ಅರ್ಥ ಆಯ್ತಲ್ಲ? ಡೆವಲಪ್ಮೆಂಟ್.
ನೆಕ್ಸ್ಟ್ ನೀವು ಇ ಎನ್ ಟಿ ಇ ಆರ್ ಟಿ ಎ ಐ ಎನ್ ಎಂ ಇ ಎನ್ ಟಿ. ಎಷ್ಟು ದೊಡ್ಡ ಪದ ಇದೆಯಲ್ಲ ಈ ವರ್ಡ್ ನೋಡೋಣ. ಇಂಟ್ರೆಸ್ಟ್ಮೆಂಟ್. ಆ? ಎನ್ ಎನ್ ಅಲ್ವಾ ಇಲ್ಲಿ? ಎನ್ ಟೆರ್ ಟೈನ್ ಮೆಂಟ್ ಹೇಳಿ. ಎನ್ ಟೆರ್ ಮೆಂಟ್ ಒಂದೊಂದು ಅಕ್ಷರ ಹೇಳಿ. ಎನ್ ಟೆರ್ ಟೈನ್ ಎಂಟರ್ಟೈನ್ ಮೆಂಟ್. ಅರ್ಥ ಆಯ್ತಲ್ವಾ? ಇ ಎನ್ ಟಿ ಇ ಆರ್ ಎಂಟರ್ ಟೈನ್ ಮೆಂಟ್ ಎಂ ಇ ಎನ್ ಟಿ. ಎಷ್ಟು ಉದ್ದ ದೊಡ್ಡ ದೊಡ್ಡ ವರ್ಡ್ಸ್ ನಾವು ಈಸಿಯಾಗಿ ಓದ್ತಾ ಇದೀವಲ್ವಾ? ನೆಕ್ಸ್ಟ್ ಐ ಎನ್ ಎಸ್ ಟಿ ಎ ಎಲ್ ಎಲ್ ಎಂ ಇ ಎನ್ ಟಿ. ಓಕೆನಾ? ಹೇಳಿ. ಇನ್ಸ್ಟಾಲ್ಮೆಂಟ್. ಇಲ್ಲಿ ಒತ್ತಿ ಡಬಲ್ ಇದೆಯಲ್ಲ ನಮಗೆ. ಇನ್ಸ್ಟಾಲ್ಮೆಂಟ್ ಐ ಎನ್ ಎಸ್ ಟಿ ಎ ಎಲ್ ಎಲ್ ಎಂ ಇ ಎನ್ ಟಿ. ಇನ್ಸ್ಟಾಲ್ಮೆಂಟ್. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಐ ಎನ್ ಎಸ್ ಟಿ ಆರ್ ಯು ಎಂ ಇ ಎನ್ ಟಿ. ಹೇಳಿ. ಇನ್ಸ್ಟ್ರೂಮೆಂಟ್. ಇನ್ಸ್ಟ್ರೂಮೆಂಟ್. ಅರ್ಥ ಆಯ್ತಾ? ಸ್ಟ್ರೂ ಸೇಮ್ ಇದೆಯಲ್ಲ ಇಲ್ಲಿ. ಎರಡು ಇಲ್ಲಿ ಒತ್ತಕ್ಷರಗಳ ಪದ್ಧತಿಯನ್ನು ಉಪಯೋಗಿಸಬೇಕು. ಇನ್ಸ್ಟ್ರೂಮೆಂಟ್. ನೆಕ್ಸ್ಟ್ ಓ ಐ ಎನ್ ಟಿ ಎಂ ಇ ಎನ್ ಟಿ. ಹೇಳಿ. ನಮಗಿಲ್ಲಿ ಸ್ವಲ್ಪ ಕಷ್ಟವಾದಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಡಿವೈಡ್ ಮಾಡ್ಕೊಂತೀವಲ್ಲ, ಡಿವೈಡ್ ಮಾಡ್ಕೊಂಡ್ರು ಅವಾಗ ನಾವು ಒಂದ್ಸಲ ಈ ಐ ಎನ್ ಟಿ ಏನಾಗುತ್ತೆ? ಇಂಟ್ ಮೆಂಟ್. ಅರ್ಥ ಆಯ್ತಲ್ಲ ನಮ್ಗಿನ? ಇಲ್ಲಿ ಪೂರ್ತಿ ಏನ್ ಡೌಟ್ ಇಲ್ವಲ್ಲ? ಇಲ್ಲಿ ಓ ಅಂತ ಉಚ್ಚರಿಸಿ ಒಂದ್ಸಲ ಆ ಅಕ್ಷರ ಯಾವ ತರ ಇರುತ್ತೆ ಅದೇ ತರ ಉಚ್ಚರಿಸಿ ನೋಡಿ, ನೋ ಪ್ರಾಬ್ಲಮ್. ಇಂಟ್ ಮೆಂಟ್ ಓಗೆ ಸೇರಿಸಿ ಒಂದ್ಸಲ. ಓ ಇಂಟ್ ಮೆಂಟ್ ಅಂತೀವ. ಮತ್ತೆ ನೆಕ್ಸ್ಟ್ ಏನದು? ಇನ್ನೊಂದು ಉಚ್ಚಾರಣೆ ಏನ್ ಇರುವಲ್ವಲ್ಲ ಅಲ್ಲಿ. ಇಂಟ್ಮೆಂಟ್ ಅಂತ ಬಂದ್ಮೇಲೆ ಆ ಅಂತ ಹೇಳಿ ಆಟೋಮೆಟಿಕ್ ಬಂದ್ಬಿಡ್ತಲ್ಲ. ನಮ್ಗೆ ಹಿಂಗ್ ಹೋಗೋದಿಕ್ಕೆ ಕಷ್ಟ ಅನ್ಸಿದ್ರೆ ನಾವ್ ಹಿಂಗ್ ಹೋಗೋಣ ಅಷ್ಟೇ, ಏನಿಲ್ಲ. ಅರ್ಥ ಆಯ್ತಲ್ಲ? ಇಂಟ್ಮೆಂಟ್ ಆ ಸೇರ್ಸ್ತೀರಾ, ಓ ಸೇರಿಸ್ತೀರಾ. ಆ ಸೇರಿಸಿ ಒಂದ್ಸಲ ಉಚ್ಚರಿಸಿ, ಓ ಸೇರಿಸಿ ಒಂದ್ಸಲ ಉಚ್ಚರಿಸಿ. ಆದ್ರೆ ಆ ವರ್ಡ್ ಏನೋ ಹೊರಗಡೆ ಬಂದ್ಬಿಡ್ತಲ್ಲ. ಆ ಸೇರಿಸಿ ಒಂದ್ಸಲ ಓ ಸೇರಿಸಿ. ಓ ಇಂಟ್ಮೆಂಟ್ ಆಗೋಲ್ಲ, ಆಯಿಂಟ್ಮೆಂಟ್ ಬಂದ್ಬಿಡ್ತಲ್ಲ. ಅಷ್ಟೇ, ಏನಿಲ್ಲ. ಓ ಐ ಎನ್ ಟಿ ಎಂ ಇ ಎನ್ ಟಿ ಅಷ್ಟೇ. ನಮ್ಗೆ ಇದು ಕಷ್ಟ ಅನಿಸ್ತು, ಡಿವೈಡ್ ಮಾಡ್ಕೊಳ್ಳಿ ಫಸ್ಟ್. ಇಲ್ಲಿ ಏನ್ ಉಳಿದಿದೆ ಇಲ್ಲಿ? ಐ ಎನ್ ಟಿ ಇಂಟ್ಮೆಂಟ್ ಅಂತ ಒಂದ್ಸಲ. ಈ ಅಕ್ಷರ ಏನ್ ಅಕ್ಷರ ಇದೆ ಇಲ್ಲಿ? ಓಯ್ನಾ ಬಿನಾ ಸಿನಾ ಏನೋ ಒಂದ್ ಇರುತ್ತಲ್ಲ, ಅದನ್ನ ಯಾವ ಉಚ್ಚಾರಣೆ ಇರುತ್ತೆ ಅದಕ್ಕೆ ಅದೇ ಉಚ್ಚರಿಸಿ ಅಷ್ಟೇ, ಏನಿಲ್ಲ. ಓ ಅಂತೆ ಓ ಅನ್ರಿ, ಓ ಅಲ್ಲಿದ ಒಂದ್ಸಲ ಉಚ್ಚಾರಣೆ ಮಾಡಿ. ಓ ಇಂಟ್ಮೆಂಟ್ ಅಂತ ಹೇಳಿ. ತಪ್ಪ ರೈಟ ಗೊತ್ತಾಗುತ್ತೆ. ಓಕೆ, ಸರಿ ಅನಿಸ್ತಾ ಇಲ್ಲ. ಓಕೆ, ಅಂದು ನೋಡಿ ಒಂದ್ಸಲ. ಇಂಟ್ಮೆಂಟ್ ಅಷ್ಟೇ ಅಲ್ವಾ?
Yes, ma'am. ಬಂತಾ ಇಲ್ಲ? ಇವೆರಡರಲ್ಲೇ ಇದೆ ಅದು. ಎಲ್ಲಿ ಹೋಗಿರಲ್ಲ. ಓಕೆನಾ? ಅರ್ಥ ಆಯ್ತಲ್ಲ? ಹ್ಮ್